if AD and PM are the median of triangle ABC and PQR. ಸೊ ನನ್ನ ಪಾಲಿಸಿ ಗೊತ್ತು, ಕ್ವಶನ್ ಓದ್ಬೇಕು ಸರಿನೇ, ಬಟ್ ಚಿತ್ರ ಇಲ್ದಿರ ಓದೋದು ತಪ್ಪಾಗುತ್ತೆ. ಸೊ ಒಂದು ರಫ್ ಡಯಾಗ್ರಾಮ್ ಯೋಚನೆ ಮಾಡಿ. ABC PQR, AD ಇಸ್ ಮೀಡಿಯನ್, ಸೊ ಡಿ ಇಲ್ಲಿ ಬರುತ್ತೆ. PM ಇಸ್ ಎ PQR, ಸರಿ. ABC ಸಿಮಿಲರ್ ಟು ಇದು ಸರಿ. ಓಕೆ, ಕಷ್ಟ ಏನಿಲ್ಲ ಡಯಾಗ್ರಾಮು, ಆಯ್ತಾ? ಸೊ ಈ ಥರ ಒಂದು ಚಿತ್ರ ಬಿಡಿಸ್ಕೊಳ್ಳಿ, ಮತ್ತೊಂದು ಚಿತ್ರ ಬರುತ್ತೆ ಈ ಥರ, ಸರಿನಾ? ಸೊ ಮೀಡಿಯನ್ ಅಂತ ಹೇಳಿದ್ರೆ ಈ ಥರ ಬರುತ್ತೆ. ಮೀಡಿಯನ್ ಅಂದರೆ ಈ ಥರ ಬರುತ್ತೆ. ಮೀಡಿಯನ್ ಅಂತ ಹೇಳಿದ್ರೆ ಏನು ಹುಡುಗರ? ಮೀಡಿಯನ್ ಅಂತ ಹೇಳಿದ್ರೆ ಆಪೋಸಿಟ್ ಸೈಡ್ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ABD ಇಸ್ ಈಕ್ವಲ್ ಟು DC. PQR ಅಲ್ಲಿ PM ಇಸ್ ಅ ಮೀಡಿಯನ್, PM ಇಸ್ ಈಕ್ವಲ್ ಟು MR, ಸರಿನಾ? ಸೊ ಇವಾಗ ಚಿತ್ರ ಆಯಿತು. ಓಕೆ, ಗಿವನ್ ಇಂದ ಶುರು ಮಾಡೋಣ. ಗಿವನ್ triangle ABC is similar to triangle PQR, ಅಲ್ವಾ? by CPST AB by PQ is equal to AC by PR is equal to BC by QR, ಅಲ್ವಾ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಅದು ಬಿಟ್ಟರೆ ಆ್ಯಂಗಲ್ A ಇಸ್ ಈಕ್ವಲ್ ಟು ಆ್ಯಂಗಲ್ P. ಅದು ಆ್ಯಕ್ಚುಲಿ ಫುಲ್ ಬರಿಬೇಕು ಹುಡುಗರ, ಈ ಥರ ಬರೀಕ್ಕೆ ಹೋಗ್ಬಿಡಿ, ತಪ್ಪಿದ್ದು. ಆ್ಯಂಗಲ್ BAC, ಯಾಕಂತ ಹೇಳಿದ್ರೆ ಈ ವರ್ಟೆಕ್ಸಿಂದ 3 ಆರ್ಮ್ ಇದೆ, 3 ಕೈ ಇದೆ, ಹಾಗಾಗಿ ಈ ಥರ ಬಿಡಿಸಿ ಬರಿಬೇಕು. QPR ಮತ್ತು ಆ್ಯಂಗಲ್ B ಇಸ್ ಈಕ್ವಲ್ ಟು ಆ್ಯಂಗಲ್ Q, ಅದು ಮತ್ತೆ ಆ್ಯಂಗಲ್ C ಇಸ್ ಈಕ್ವಲ್ ಟು ಆ್ಯಂಗಲ್ R. ಇಷ್ಟು. ಕೊನೆಯದೇನೋ? ಪ್ರೂವ್ ದಟ್ AB by PQ ಇಸ್ ಈಕ್ವಲ್ ಟು AD by PM. ಸೊ ಈ ಹುಡುಗರು ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು? ಇದು ಮತ್ತು ಇದು, ಅಲ್ವಾ? ಸರಿನಾ? ಸೊ ಇವೆರಡು ಟ್ರಯಾಂಗಲ್ ಕನ್ಸಿಡರ್ ಮಾಡಿ ಇದನ್ನ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಉತ್ತರ ಬಂತು. ಕಾಂಗ್ರುಯೆಂಟ್ ಅಲ್ಲ, ಸಿಮಿಲರ್, ಸಾರಿ. ಈಗ ಪ್ರೂವ್ ಮಾಡಿದ್ವಿ ಇವೆರಡು ಸಿಮಿಲರ್ ಅಂತ ಹೇಳಿ. ಒಂದು ಆ್ಯಂಗಲ್ B ಇಸ್ ಈಕ್ವಲ್ ಟು ಆ್ಯಂಗಲ್ Q ಅಂತ ಗೊತ್ತು. ಇನ್ನೇನಿದೆ? ಈ ಆ್ಯಂಗಲ್ ಆಗಲ್ಲ, ಯಾಕಂತ ಹೇಳಿದ್ರೆ ಮೀಡಿಯನ್ ಬೈಸೆಕ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಈ ಭಾಗ ಈಕ್ವಲ್ ಅಂತ ಹೇಳೋದಕ್ಕಾಗಲ್ಲ, ಸೊ ಅದನ್ನು ಮಾಡೋದಕ್ಕಾಗಲ್ಲ. ಈ ಆ್ಯಂಗಲ್ ಆಗಲ್ಲ, ಸೊ ಒಂದೇ ಬಾಕಿ ಇರೋದು SAS ಅಂತ ಹೇಳಿದ್ರೆ AB by PQ ಶುಡ್ ಬಿ ಈಕ್ವಲ್ ಟು BD by QM. ಇದನ್ನ ಹೇಗೋ ಮಾಡಿ ಪ್ರೂವ್ ಮಾಡಬೇಕು. ಹೇಗೆ ಮಾಡೋದು ಯೋಚನೆ ಮಾಡಿ. ಇನ್ ಟ್ರಯಾಂಗಲ್ ABD and triangle PQM. ಸೊ ಇದನ್ನ ಆ್ಯಂಗಲ್ 1 2 ಇದನ್ನ 1 ಅಂತ ಬರ್ಕೊಳ್ಳೋಣ. ತಪ್ಪು ಮಾಡಿದೆ, ಇದನ್ನ ಸರಿ ಬರಿಬೇಕಾಯ್ತು. ನಾನು ಇಲ್ಲೇ ಬರಿತೀನಿ. ಆ್ಯಂಗಲ್ C ಇಸ್ ಈಕ್ವಲ್ ಟು ಆ್ಯಂಗಲ್ R. ಇದು ಈಕ್ವೇಶನ್, ಇದನ್ನು 2 ಅಂತ ಬರ್ಕೊತೀನಿ. ಸೊ ಫ್ರಮ್ 1 ನಮ್ಗೇನು ಬೇಕು? AB by PQ, AB by PQ. ಹುಡುಗರು ಇನ್ನೊಂದು ಬರೆಯೋದೇ ಮರ್ತು ಇಟ್ಕೊಂಡ್ರು, ಇದಕ್ಕೆ ಬೇಕೇ ಬೇಕಾಗುತ್ತೆ. ಒಂದೇ ನಿಮಿಷ. ಇದು ಬರೆಯೋಕ್ಕಿಂತ ಮುಂಚೆ ಇದನ್ನು ಬರೆಯೋದು ಒಳ್ಳೆಯದು. ಆಸ್ AD is a median, PC by 2 is equal to PD is equal to DC. ಇದನ್ನು ನಾವು ಈಕ್ವೇಶನ್ 3 ಅಂತ ಬರ್ಕೊಳ್ಳಿ. ಆಸ್ PM is a median, QR by 2 is equal to QM is equal to MR. ಇದು ನಮ್ಮ ಈಕ್ವೇಶನ್ 4 ಅಂತ ಬರ್ಕೊಳ್ಳಿ, ಸರಿನಾ? ಸೊ ಇವಾಗ ನಿಮ್ಮ ಉತ್ತರ ಶುರು ಮಾಡೋದು ಸರಿ ಹೋಗುತ್ತೆ. ಸೊ AB by PQ is equal to BC by QR ಅಂತ ಗೊತ್ತು ನಮಗೆ. is equal to BC by QR.
ಇವಾಗ ಇದನ್ನ ಇನ್ನು ಹೇಗೆ ಬರಿಬೋದು ನಾವು? ಪಿ ಸಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಪಿ ಡಿ ಅಲ್ವಾ? ಫ್ರಮ್ ಈಕ್ವೇಶನ್ 3 ಬಿ ಸಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಬಿ ಡಿ. ಫ್ರಮ್ 4 ಕ್ಯೂ ಆರ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕ್ಯೂ ಎಂ. ಓಕೆ, ಇದನ್ನ ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ? ಸಬ್ಸ್ಟಿಟ್ಯೂಟ್ ಇದನ್ನ. ಸೊ ದೇರ್ ಫೋರ್ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಪಿ ಡಿ ಬೈ 2 ಟೈಮ್ಸ್ ಆಫ್ ಕ್ಯೂ ಎಂ. 2 ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ನಮ್ಮ ಉತ್ತರ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಡಿ ಬೈ ಕ್ಯೂ ಎಂ. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಈಕ್ವೇಶನ್ 5 ಅಂತ ಬರ್ಕೊಳ್ಳೋಣ. ಸೊ ದೇರ್ ಫೋರ್ ಫ್ರಮ್ 5 ಆ್ಯಂಡ್ ಇದು ಹೊಸ ಪಾಯಿಂಟ್ ಅಲ್ಲ, ಕಂಟಿನ್ಯೂಷನ್ ಇದು. ಫ್ರಮ್ 5 ಆ್ಯಂಡ್ 4 ಬೈ SAS similarity criteria triangle ABD is equal to triangle PQM. ಸರಿನಾ? ಅದೇ ಪ್ರೂವ್ ಮಾಡಬೇಕಾ ಇದು? ಪ್ರೂವ್ ದಟ್. ಓಕೆ, ರೇಷಿಯೋ ಪ್ರೂವ್ ಮಾಡಬೇಕು. ಸೊ ಕೊನೆಯದಾಗಿ ದೇರ್ ಫೋರ್ ಬೈ CPST AB by PQ is equal to AD by PM. AD by PM ಸರಿ ಇದೆ. ಹೆನ್ಸ್ ಪ್ರೂವ್ಡ್. ಅರ್ಥ ಆಯ್ತಲ್ಲ? ಏನಿಲ್ಲ, ಸಿಮಿಲಾರಿಟಿ ಏನು ಕೊಟ್ಟಿದೆಯೋ ಅಂತ ಹೇಳಿ ನೋಡ್ಕೊಳ್ಳಿ, ಅದು ಗಿವನ್ ಬರ್ಕೊಳ್ಳಿ. ಅದಾದ್ಮೇಲೆ ಮೀಡಿಯನ್ ಅಂತ ಇರುತ್ತೆ, ಅದು ರೇಷಿಯೋ ಬರ್ಕೊಳ್ಳಿ. ಅದಾದ್ಮೇಲೆ ಈ ರೇಷಿಯೋದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆ ವ್ಯಾಲ್ಯೂನ, ಮೀಡಿಯನ್ ಇಂದ ಏನು ಬಂದಿರುತ್ತೋ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾನ್ಸಲ್ ಹಾಕೊಂಡು ಯಾವ ಟ್ರಯಾಂಗಲ್ ಬೇಕೋ ಅದು ಸಿಮಿಲರ್ ಅಂತ ಬರುತ್ತೆ, ಅದು ರೇಷಿಯೋನ ಬರೀಬೋದು ನೀವು. ಸೊ ಇದು ಒಂಥರ ಸ್ವಲ್ಪ ಕಷ್ಟದ ಕ್ವಶನ್. ಇದು ಸುಲಭ ಅನಿಸ್ತು ಅಂತ ಹೇಳಿದ್ರೆ ನಿಮ್ಗೆ ಚಾಪ್ಟರ್ ಈಸಿ ಆದಂಗೆ ಲೆಕ್ಕ. ಪಾಸ್ ಮಾಡ್ಕೊಂಡು ನೋಡಿ.